ಅಪ್ಪ ಅವರು ಹೋಗಲ್ಲ, ನನ್ನ ಹೋಗಕ್ಕೆ ಬಿಡಲ್ಲ ಗುರು ಇವರು. ನೋಡಿ, ಇವತ್ತು ಗ್ಲೌಸೇ ಮರ್ತುಬಿಟ್ಟಿದ್ದೀನಿ. ಕೀ ಪಕ್ಕದಲ್ಲೇ ಇಟ್ಟಿದ್ದೆ ಗ್ಲೌಸ್ನ ಎತ್ಕೊಬೇಕು ಅಂತ. ಕೀ ಎತ್ಕೊಂಡಿದ್ದೀನಿ, ಗ್ಲೌಸ್ನ ಮರ್ತುಬಿಟ್ಟಿದ್ದೀನಿ. ಮನುಷ್ಯರು ಅಂದಮೇಲೆ ಮರಿತಾನೆ ಇರ್ತೀವಿ. ಸೊ ಇವತ್ತು ಮರ್ತಿದ್ದೀನಿ. ಬಟ್ ಕೆಲವೊಂದು ವಿಷಯ ಮರಿಬೇಕು ಅಂತ ಅಂದ್ಕೊಂಡ್ರೂ ಮರೆಯೋದಕ್ಕೆ ಆಗಲ್ಲ. ಹೀಗೆ ವೀಕೆಂಡ್ ಬಂದು ನಿಯರ್ ಬೈ ಯಾವುದಾದ್ರೂ ಒಂದು ಪ್ಲೇಸ್ ಇದೆಯಾ ನೋಡ್ಕೊಂಬರೋದಕ್ಕೆ, ಒಂದು ಒಳ್ಳೆ ಟ್ರೆಕ್ಕಿಂಗ್ಗೆ ಯಾವುದಾದ್ರು ಪ್ಲೇಸ್ ಇದೆಯಾ ಅಂತ ಹುಡುಕ್ತಿದ್ದೆ. ಸೊ ನಮಗೆ ಸಿಕ್ಕಿದ್ದು ಈ ಒಂದು ಪ್ಲೇಸ್. ಇದು ಅಂದರೆ ರೋಡಲ್ಲ, ಶಿವಗಂಗೆ ಪ್ಲೇಸ್ನ ನಾನು ಇವತ್ತು ಸೆಲೆಕ್ಟ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ಶಿವಗಂಗೆ ಪ್ಲೇಸ್ನ ನೀವು ನೋಡ್ಬೋದು. ಮುಂದೆಗಡೆ ಬೆಟ್ಟ ಕಾಣಿಸ್ತಿದ್ರೆ ನಿಮ್ಗೆ ಕಾಣಿಸ್ತಾ ಇರುತ್ತೆ. ತುಂಬ ಅಂದರೆ ತುಂಬ ಸಗದಾಗಿ ಕಾಣಿಸ್ತೈತೆ. ಮತ್ತು ಫುಲ್ಲು ರೈನಿ ಸೀಸನ್ ಆಗಿರೋದ್ರಿಂದ ಫಾಗ್ ತುಂಬಿಕೊಂಡಿದೆ. ಸೊ ಅದಕ್ಕೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಬಂದೆ. ನೀವು ನೋಡ್ಬೋದು ಮೇಲ್ಗಡೆ ಏನಿದೆ ಶಿವಲಿಂಗ ಥರ ಏನು ಕಾಣಿಸುತ್ತೆ, ಅದು ಫುಲ್ಲು ಫಾಗೆಲ್ಲ ಕವರ್ ಆಗಿಬಿಟ್ಟಿದೆ. ಸೊ ಫಾಗ್ ಕ್ಲಿಯರ್ ಆಗೋಷ್ಟರಲ್ಲಿ ಮೊದಲು ಬೆಟ್ಟ ಹತ್ತೋಣ, ಬನ್ನಿ. ಪರವಾಗಿಲ್ಲ, ಬೆಂಗಳೂರಿಂದ ಬಂದ್ರೂ ಆಲ್ಮೋಸ್ಟ್ 1 ಅವರಲ್ಲಿ ಬಂದು ತಲುಪಿದ್ದೀನಿ. ಸೊ ರೋಡ್ ಕೂಡ ಪರವಾಗಿಲ್ಲ, ಚೆನ್ನಾಗಿದೆ. ಸೊ ಇದು ಶಿವಗಂಗೆಯ ಎಂಟ್ರೆನ್ಸ್. ಹಾಗೆ ಲೆಫ್ಟಲ್ಲಿರೋದು ಬೆಟ್ಟ. ಟೋಟಲ್ ಟ್ರೆಕ್ಕಿಂಗ್ ಡಿಸ್ಟೆನ್ಸು 2 to 3 ಕಿಲೋಮೀಟರ್ ಇದೆ ಒಂದು ಸೈಡು. ಬೋತ್ ಅಂತ ಅಂದರೆ ಒಂದು 5 ಕಿಲೋಮೀಟರ್ ಆಗ್ಬೋದು. ಇಲ್ಲಿ ನೀವು ನೋಡ್ತಾ ಇರೋದು ಹರಕೆ ಗಣಪತಿ ಅಂತ. ಗೊತ್ತಿಲ್ಲ ನನ್ನ ಹರಕೆ ಇನ್ನೂ ಯಾಕೆ ಈಡೇರಿಸಿಲ್ಲ ಅಂತ. ಟು 3 ಕಿಲೋಮೀಟರ್ ಈಸಿ ಅಂತ ನಿಮ್ಗೆ ಅನಿಸುತ್ತೆ, ಬಟ್ ಅಷ್ಟೊಂದೇನು ಈಸಿ ಇಲ್ಲ. ಒಂದು ಮಾಡ್ರೇಟ್ ಆಗಿದೆ. ಆ್ಯಂಡ್ ಅಲ್ಲಲ್ಲೇ ನಿಮಗೆ ಶಾಪ್ಗಳು ಸಿಗುತ್ತೆ. ಸೊ ಇವಾಗ ನೀವು ನೋಡ್ತಾ ಇರೋದು ಒಳಕಲ್ ತೀರ್ಥ. ಇದು ಓಪನ್ ಆಗೋದು 9:30. ಸೊ ಇಳಿಬೇಕಾದ್ರೆ ನೋಡೋಣ. ಎಷ್ಟು ನಿಶಬ್ದತೆ ಇದೆ ಗೊತ್ತಾ ಇಲ್ಲಿ. ನೋಡಿ, ನಾವು ಅಲ್ಲೇನು ಸ್ಟೆಪ್ಸ್ ನೋಡಿದ್ವಿ, ಎಲ್ಲ ಕಡೆ ಅದೇ ರೀತಿ ಸ್ಟೆಪ್ಸ್ ಇಲ್ಲ, ಈ ಥರ ಇದೆ. ಆ್ಯಂಡ್ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಸ್ಟೀಪ್ ಆಗಿದೆ. ಸೊ ಬನ್ನಿ ಹೋಗೋಣ. ಜನ ಜಾಸ್ತಿ ಇದ್ದಾರೆ. ನನಗೆ ಗೊತ್ತಿಲ್ಲ ನನ್ನ ವಾಯ್ಸ್ ಎಷ್ಟು ಕೇಳಿಸ್ತಿದೆ ಅಂತ. ಸೊ ಇದೊಂದು ಪಾಯಿಂಟು ಶಿವಗಂಗೆಲಿ. ಆ್ಯಂಡ್ ಇಲ್ಲಿ ನಾವು ಒಂದು ದೇವಸ್ಥಾನನ ನೋಡ್ತೀವಿ. ಆ್ಯಂಡ್ ಈ ದೇವಸ್ಥಾನದಲ್ಲಿ ನಾವು 12 ಜ್ಯೋತಿರ್ಲಿಂಗನೂ ಕೂಡ ನೋಡ್ತೀವಿ. ಜನ ತುಂಬ ಇದ್ದಾರೆ. ಇಲ್ಲಿ ನೀವು ನೋಡ್ಬೋದು 12 ಜ್ಯೋತಿರ್ಲಿಂಗನೂ ನಾವಿಲ್ಲಿ ನೋಡ್ಬೋದು. ಆ್ಯಂಡ್ ಜ್ಯೋತಿರ್ಲಿಂಗ ಅಂತಿದ್ದಂಗೆ ನಾವು 3 ಮುಗಿಸಿದ್ದೀವಿ. ಆ್ಯಂಡ್ ಇನ್ನೂ ಉಳಿದಿರುವಂತಹ ಜ್ಯೋತಿರ್ಲಿಂಗನೂ ಆದಷ್ಟು ಬೇಗ ಮುಗಿಸೋಣ. ಸೊ ಇಲ್ಲೂ ಒಂದು ಸರಿ ನೋಡ್ಕೊಂಡು ಹೋಗೋಣ. ಸದ್ಯ ಹೆಂಗೋ ಇನ್ನೂ ಫಾಗ್ ಇದೆ, ಮೇಲೋಗೋವರೆಗೂ ಫಾಗ್ ಹೀಗೆ ಇದ್ದರೆ ಸಾಕು. ಇಲ್ಲೊಂದು ಸ್ವಲ್ಪ ಸ್ಟೆಪ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಆ್ಯಂಡ್ ಇಲ್ಲೊಂದು ಸ್ವಲ್ಪ ಸ್ಟೆಪ್ಸ್ ಇದೆ. ಹೋಗ್ತಾ ಹೋಗ್ತಾ ಈ ಸ್ಟೆಪ್ಸು ಕೂಡ ಇರಲ್ಲ. ನೀವು ಇಲ್ಲಿ ನೋಡ್ಬೋದು. ಬೆಟ್ಟ ಕೂಡ ತುಂಬ ವಿಶೇಷವಾಗಿದೆ. ಒಂದು ಕಡೆಯಿಂದ ನೋಡಿದ್ರೆ ಶಿವಲಿಂಗ ಮತ್ತು ನಂದಿ ರೀತಿ, ಹಾಗೆಯೇ ಗಣೇಶ ಮತ್ತು ಸ್ನೇಕ್ ಏನಿರುತ್ತೆ ಫೇಸ್, ಆ ರೀತಿ ಕಾಣಿಸುತ್ತೆ.
ಯಾವುದಾದ್ರೂ ಮಿಡ್ ಡೇ ರಜಾ ಇದ್ದರೆ ಬನ್ನಿ, ಶನಿವಾರ ಭಾನುವಾರ ಬರೋದಕ್ಕೆ ಹೋಗಬೇಡಿ, ತುಂಬ ಅಂದರೆ ತುಂಬ ರಶ್ ಇದೆ. ಸೊ ಇಲ್ಲಿರೋ ಬಸವಣ್ಣ ಏನಿದೆ, ಈ ಒಂದು ಬಸವಣ್ಣನ ಒಂದು ಸುತ್ತಿದ್ರೆ ಕೈಲಾಸನ ಸುತ್ತದಂಗೆ ಅಂತ ಹೇಳ್ತಾರೆ. ಸೊ ಬನ್ನಿ ಒಂದು ರೌಂಡ್ ಹಾಕೊಂಬರೋಣ. ಸೊ ಫೈನಲಿ ಬೆಟ್ಟನ ರೀಚ್ ಆಗಿದ್ದೀವಿ. ಆ್ಯಂಡ್ ಬೆಟ್ಟದ ಮೇಲ್ಗಡೆ ಈ ಒಂದು ದೇವಸ್ಥಾನನ ನಾವು ನೋಡಬಹುದು. ಸ್ಟಾರ್ಟಿಂಗ್ ಎಂಟ್ರ್ ಆಗ್ತೀವಲ್ಲ, ಅಲ್ಲೂ ಕೂಡ ಇನ್ನೊಂದು ದೇವಸ್ಥಾನ ಇದೆ. ಸೊ ಅಲ್ಲಿರೋ ವಿಶೇಷತೆ ಏನು ಅಂತ ಅಂದರೆ, ಶಿವಂಗೆ ತುಪ್ಪದಿಂದ ಏನಾದರೂ ಅಭಿಷೇಕ ಮಾಡಿದ್ರೆ ಅದು ಬೆಣ್ಣೆ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆ ಒಂದು ವಿಶೇಷತೆ ಕೂಡ ನಾವಿಲ್ಲಿ ನೋಡ್ಬೋದು. ಪ್ರತೀಕ್ಷಣ ಕಂಡಾಗ ನಿನ್ನನು ಅದೇನು ಏನು ಏನು ಆಗಿದೆ, ಪದೇ ಪದೇ ನನ್ನ ಹೆಜ್ಜೆ ದಾರಿ ತಪ್ಪಿ ನಿನ್ನನೆ ಬಂದು ಸೇರಿದೆ. ಇಲ್ಲೇನು ನೀವು ಕಂಬನ ನೋಡ್ತಾ ಇದ್ದೀರಾ, ಸೊ ಇಲ್ಲಿ ಜ್ಯೋತಿ ಅಂಟಿಸ್ತಿದ್ರಂತೆ. ಸೊ ಆ ಟೈಮಲ್ಲಿ ಹಬ್ಬ ಹರಿದಿನ ದಿನ ಇಲ್ಲಿ ಜ್ಯೋತಿ ಅಂಟಿಸಿದಾಗ ಇಲ್ಲಿರೋ ಜ್ಯೋತಿನ ನೋಡಿ ಮೈಸೂರಲ್ಲಿರುವಂತಹ ರಾಜರು ತೀರ್ಥ ಪ್ರಸಾದನ ಸೇವಿಸ್ತಿದ್ರಂತೆ. ಅಂದರೆ ಇಲ್ಲಿ ಹಚ್ಚಿರೋ ಜ್ಯೋತಿ ಅಲ್ಲಿವರೆಗೂ ಕಾಣಿಸ್ತಿತ್ತಂತೆ. ಸೊ ಇಲ್ಲಿ ನಾವು ಶಾಂತಲಾ ದೇವಿ ಡ್ರಾಪ್ ಅಂತ ಒಂದು ಪ್ಲೇಸ್ನ ನೋಡ್ತೀವಿ. ಹೊಯ್ಸಳ ರಾಜ ವಿಷ್ಣುವರ್ಧನ ಏನಿದ್ರು ಅವರ ಹೆಂಡತಿ ಶಾಂತಲಾ ದೇವಿ, ಸೊ ಅವ್ರಿಗೆ ಮಕ್ಕಳಾಗಿಲ್ಲ ಅಂತ ತುಂಬ ಬೇಜಾರಲ್ಲಿ ಇಲ್ಲಿ ಬಂದು ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಸೊ ಆ ಒಂದು ಪಾಯಿಂಟ್ನ ಕೂಡ ನಾವಿಲ್ಲಿ ನೋಡ್ಬೋದು. ಫೈನಲಿ ರೇಣುಕಾಚಾರ್ಯ ಅವರು ಅವರ ಕಮಂಡಲದಿಂದ ಸೃಷ್ಟಿ ಮಾಡಿರುವಂತಹ ಒಳಕಲ್ ತೀರ್ಥಕ್ಕೆ ನಾವು ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಯಾವುದೇ ರೀತಿ UPI ಇರಲ್ಲ. ನೀವೇನಾದರೂ ಬಂದರೆ ಹಾರ್ಡ್ ಕ್ಯಾಶ್ ತೊಗೊಂಬನ್ನಿ. ಫೈನಲಿ ಮುಗಿಸ್ಕೊಂಡು ರಿಟರ್ನ್ ಆಗ್ತಾ ಇದ್ದೀವಿ. ಬೆಟ್ಟ ಚೆನ್ನಾಗಿತ್ತು, ಹತ್ತಕ್ಕೆ ಮಾತ್ರ ಒಳ್ಳೆ ಟ್ರೆಕ್ ಅಂತಲೇ ಹೇಳ್ಬೋದು. ಸೊ ಫೈನಲಿ ಶಿವಗಂಗೆ ಬೆಟ್ಟನ ಮುಗಿಸಿದ್ದೀವಿ. ಆ್ಯಕ್ಚುಲಿ ಸ್ವಲ್ಪ ಲೇಟ್ ಆಯಿತು ಬೆಳಗ್ಗೆ ಬರೋದೇ, ಬಟ್ ಆದ್ರೂ 9:30 ಆಗಿದ್ರೂ ಏನು ಫಾಗ್ ಅಂತೀರಾ, ಸಕ್ಕತ್ತಾಯಿತು. ನೀವೇನಾದರೂ ಬರ್ತೀನಿ ಅಂತ ಅಂದರೆ ಒನ್ ಡೇ ರೈಡ್ಗೆ ಆರಾಮಾಗಿ ಬರ್ಬೋದು, ಒನ್ ಡೇನೂ ಹಿಡಿಯೋಲ್ಲ. ಲೈಕ್ ಈಗ ನಾನು ಬೆಳಗ್ಗೆ ಬಂದಿದ್ದು, ಇವಾಗ ಆಲ್ಮೋಸ್ಟ್ ಒಂದು 12 ಆಗಿದೆ. ಸೊ 12 o'clock ಅಷ್ಟರಲ್ಲಿ ಟ್ರೆಕ್ಕಿಂಗ್ನ ಮುಗಿಸಿ ದೇವಸ್ಥಾನನ ನೋಡಿಕೊಂಡು ಆರಾಮಾಗಿ ನೀವು ರಿಟರ್ನ್ ಆಗ್ಬೋದು. ಸೊ ನೀವೇನಾದರೂ ಬೆಂಗಳೂರು ನಿಯರ್ ಬೈ ಇದ್ದರೆ ಖಂಡಿತ ಈ ಪ್ಲೇಸ್ನ ಮಿಸ್ ಮಾಡಬೇಡಿ, ಬೇರೆ ಕಡೆ ಇದ್ರೂ ಮಿಸ್ ಮಾಡಬೇಡಿ. ಬನ್ನಿ, ಬೆಂಗಳೂರಿಗೆ ಬಂದಾಗ ನಿಯರ್ ಬೈ ಈ ಒಂದು ಪ್ಲೇಸ್ನ ವಿಸಿಟ್ ಮಾಡಿ. ಚೆನ್ನಾಗಿದೆ, ಒಂದು ಶಾರ್ಟ್ ರೈಡ್. ಸೊ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಈ ಒಂದು ವಿಡಿಯೋ. ಇಷ್ಟ ಆಗಿದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋಗಳಿಗೆ ಚಾನಲ್ಗೆ ಏನಾದರೂ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.